ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೊಂತ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಕತ್ತೀನಿ. ಏನಂದೆ ಇನ್ನೊಂದ್ಸಲ ಹೇಳು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಡಕೋಟಾ ಇಂಜಿನಿಯರ್. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆ್ಯಂಡ್ ರೈಡ್. ನಾನೀಗ ಹೋಗ್ತಿರೋದು ಬಿಳಿಗಿರಿ ರಂಗನಾಥ ಸ್ವಾಮಿ ಹಿಲ್ಸ್, BR ಹಿಲ್ಸ್. ಇವಾಗ ತಾನೇ ಮದ್ದೂರು ಬಿಟ್ಟೆ. ಟೈಮ್ ಎಷ್ಟಾಗಿದೆ ಅಂತ ಕೇಳಿದ್ರೆ 2:38. ತುಂಬಾ ಲೇಟ್ ಆಯಿತು. ಬನ್ನಿ ಹಾಗೆ ನಿಮ್ಮ ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ಮತ್ತೆ ಅದೇ ಮಳವಳ್ಳಿ ಕೊಳ್ಳೇಗಾಲ ರಸ್ತೆಗೆ ನಾವು ಬಂದಿದ್ದೀವಿ. ಬೆಟ್ಟಕ್ಕೆ ಹೋಗಿದ್ವಿ ರೀಸೆಂಟಾಗಿ. ಸೊ ಅದೇ ರೋಡ್ಗೆ ಮತ್ತೆ ವಾಪಸ್ ಬಂದಿದ್ದೀವಿ. ಏನಕ್ಕಂದರೆ ಇದೇ ರೋಡಲ್ಲಿ ಹೋಗಬೇಕು BR ಹಿಲ್ಸ್ಗೂ ಕೂಡ. ಮಾನ್ಸೂನ್ ಸ್ಟಾರ್ಟ್ ಆಗಿದೆ, ಒಳ್ಳೆ ವೆದರು ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. BR ಹಿಲ್ಸು ಇವಾಗ ನೋಡೋಕ್ಕೆ ನಾನು ಹೋಗಿ ಸುಮಾರು ವರ್ಷ ಆಗೋಗಿದೆ, 4-5 ವರ್ಷನೇ ಆಗೋಗಿದೆ. ಇವಾಗ ಮತ್ತೆ ಹೋಗ್ತಾ ಇದ್ದೀನಿ, ಅದು ಬೈಕಲ್ಲಿ, ಅದು ಒಬ್ಬೊಬ್ಬನೇ. 300 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀನಿ. ಆಲ್ಮೋಸ್ಟು ಸಾಕಾಗ್ಬೋದು, ಯಾಕಂದರೆ ಮೊದಲೇ ಆಲ್ರೆಡಿ ಗಾಡೀಲಿತ್ತು ಪೆಟ್ರೋಲು. ಬಂದ್ಬಿಡತ್ತಾಗೆ ಈ ರೋಡ್ಗೆ ಅತ್ತಾಗೆ ಕುತ್ಕೊಟ್ಟೋಗು ನನ್ನೂ ಜನ್ಮಕ್ಕೆ ಹೋಗೋ ಅಂಥವ್ರಿಂದನೇ ಆಕ್ಸಿಡೆಂಟ್ಗಳು ಜಾಸ್ತಿ ಆಗೋದು ರೋಡಲ್ಲಿ. ಏನು ರೋಡ್ ಮೇಲೆ ಆಕ್ಸಿಡೆಂಟ್ ಮಾಡಬೇಕಂತಲೇ ಬರ್ತವೆ ನಾವೆಲ್ಲ. ಅಣ್ಣ ಲಾರಿ ಅಣ್ಣ, ಸ್ವಲ್ಪ ಸೈಡ್ ಬಿಡಣ್ಣ, ನಾನು ಹೋಗ್ಬೇಕಣ್ಣ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. 10 ನಿಮಿಷ ಆಯಿತು ಮದ್ದೂರು ಬಿಟ್ಟು. ನಾನು ಆಗಲೇ 2:48 ಆಗಿದೆ. ಮಳವಳ್ಳಿವರೆಗೂ ಮ್ಯಾಪ್ ಅವಶ್ಯಕತೆ ಇಲ್ಲ ನನಗೆ. ಮಳವಳ್ಳಿ ಬಿಟ್ಟ ಮೇಲೆ ಮ್ಯಾಪು ಅವಶ್ಯಕತೆ ಇದೆ. ಏನಕ್ಕಂದರೆ ನನಗೆ ರೂಟ್ ಗೊತ್ತಿಲ್ಲ. ಅದಕ್ಕೆ ನಾವು ಈಗ ಬಂದ್ವಿ KM ದೊಡ್ಡಿಗೆ. KM ದೊಡ್ಡಿ ಅಲಿಯಾಸ್ ಭಾರತಿ ನಗರ. ನೋಡ್ಕೊಳ್ಳಿ ನಮ್ಮ ಕಾಲೇಜ್ ಬಂತು, ನಾನು ಓದಿದ ಕಾಲೇಜ್. ಇವಾಗ ನಾವು ಮಳವಳ್ಳಿಯಿಂದ ಮುಂದೆ ಬಂದಿದ್ದೀವಿ. ಸೊ ಅಲ್ಲೆಲ್ಲಾದರೂ ಒಂದ್ಸಲಿ ನಿಲ್ಲಿಸ್ಬಿಟ್ಟು ಮ್ಯಾಪ್ ಹಾಕ್ಕೊಂಡು ಚೆಕ್ ಮಾಡಬೇಕು. ಸೊ ಎಷ್ಟು ಕಿಲೋಮೀಟರ್ ಇದೆ, ಯಾವ ರೂಟಲ್ಲಿ ಹೋಗಬೇಕು, ಅದೆಲ್ಲನೂ ನಾವು ಅಲ್ಲಿ ನೋಡಬೇಕಾಗಿದೆ, ನೋಡಿ ಖಚಿತಪಡಿಸಿಕೊಳ್ಳಬೇಕಾಗಿದೆ. ಲೆಟ್ಸ್ ಗೋ. ಸೊ ನಾನು ಕೊಳ್ಳೇಗಾಲವರೆಗೂ ಹೋಗೋದನ್ನ ಮೀನ್ಸ್ ಜರ್ನಿನ ನಾನು ರೆಕಾರ್ಡ್ ಮಾಡೋಕ್ಕೆ ಹೋಗ್ತಿಲ್ಲ. ಏನಕ್ಕಂದರೆ ಆಲ್ರೆಡಿ ನೀವೆಲ್ಲ ಈ ರೋಡನ್ನ ನೋಡಿರ್ತೀರ. ನಾನು ಮಾದೇಶ್ವರಂ ಬೆಟ್ಟಕ್ಕೆ ಹೋಗ್ಬೇಕಾದ್ರೂ ಕೂಡ ಇದೇ ರೋಡಲ್ಲಿ ಹೋಗಿದ್ದೆ. 1000 ಮೀಟರ್ ಅಂದರೆ 1 ಕಿಲೋಮೀಟ್ರ್ ಆದಮೇಲೆ ಟೋಲ್ ಇದೆ. ನಮಗೇನು ಟೋಲ್ ಗೀಲ್ ಇರೋಲ್ಲ, ಸೊ ನಾವು ಆರಾಮಾಗಿ ಹೋಗ್ಬೋದು. ಈ ಟೋಲ್ನು ಕೂಡ ನೋಡಿರ್ತೀರ ನೀವು ಲಾಸ್ಟ್ ವೀಡಿಯೋದಲ್ಲಿ, ಮಾದೇಶ್ವರಂ ಬೆಟ್ಟಕ್ಕೆ ಹೋಗಿದ್ದ ವೀಡಿಯೋದಲ್ಲಿ. ನಮ್ಮ ಬೈಕ್ಗಳಿಗೆ ಟೋಲು ಇರುವುದಿಲ್ಲ. ಟೋಲ್ ಇಲ್ಲ ಅಂದರೆ ನಾವು ಈ ಕಡೆಯಿಂದ ಹೋಗಬೇಕು. ಇವ ಯಾರ? ನೋಡಿ ಬೆಟ್ಟಗಳು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಎಲ್ಲ ಕಡೆ. ಲಾಸ್ಟ್ ಟೈಮು ಮಾದೇಶ್ವರಂ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಇವೆಲ್ಲ ಸ್ವಲ್ಪ ಒಣಗೋಗಿದ್ವು. ಇವಾಗ ಮಳೆಗಿಳೆ ಬಂದು ಸ್ವಲ್ಪ ಗ್ರೀನಾಗಿ ಕಾಣಿಸ್ತಾವೆ, ಚೆನ್ನಾಗಿ ಕಾಣಿಸ್ತಾವೆ. ಆದರೂ ನೇಚರ್ ನಡುವೆ ಗಾಡಿ ಓಡಿಸೋದು ಇದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ಸಿಟಿ ರೈಡ್ಸು ಬೇರೆದಕ್ಕಿಂತ ಅಕ್ಕಪಕ್ಕ ಗಿಡ ಮರಗಳಿತ್ತು ಅಂದರೆ ಮಸ್ತ್ ಅಂದ್ಕೊಳ್ಳಿ ಗಾಡಿ ಹೊಡಿಯೋಕ್ಕೆ. ಹಂಸ ಇದು ಅಲ್ಲ, ಹಂಸ ಥರ. ಇವಾಗ ಸದ್ಯಕ್ಕೆ ನಾವು ಕೊಳ್ಳೇಗಾಲ ಬೈಪಾಸ್ ಹತ್ರ ಇದ್ದೀವಿ. ಸೊ ಇಲ್ಲಿ ನಾವು ಎಡಕ್ಕೆ ಹೋದರೆ ಕೊಳ್ಳೇಗಾಲ ಹೋಗ್ತೀವಿ. ಹಿಂಗೆ ಇದೇ ರೋಡನ್ನ ರೈಟಿಗೆ ಫಾಲೋ ಮಾಡಿದ್ರೆ ಚಾಮರಾಜನಗರ ಕಡೆ ಹೋಗ್ತೀವಿ. ಸೊ ನಾವಿವಾಗ ಚಾಮರಾಜನಗರ ಸೈಡು ಹೋಗಬೇಕಾಗಿದೆ. ಮಾದೇಶ್ವರಂ ಬೆಟ್ಟಕ್ಕೆ ಲೆಫ್ಟಿಗೆ ಹೋಗಬೇಕಾಗಿದೆ. ಕೊಯಮತ್ತೂರು, ಚಾಮರಾಜನಗರ, ಕೊಳ್ಳೇಗಾಲ. ವಾವ್, ಸುಂದರ. ಆ ಕಡೆ ಈ ಕಡೆ ನೇಚರ್. ಬೆನ್ನು ನೋವು ನನಗೆ ಟಾರ್ಚರ್. ಏನಿದು ರೋಡ್ ತುಂಬ ಧೂಳು. ನರಸೀಪುರಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಕೆಳಗಡೆ ಹೋಗ್ಬಿಟ್ಟು ರೈಟ್ ತೊಗೊಬೇಕು. ನಾವು ಐ ಥಿಂಕ್ ಸ್ಟ್ರೈಟ್ ಹೋಗ್ಬೇಕು. In 500 meters,
ಸ್ಟೇ ಆನ್ ಮದ್ದೂರು ರೋಡ್. ಯಾವುದೋ ಮದ್ದೂರು ರೋಡ್ ಅಂತ ಹೇಳ್ತೈತಿ ಇದು. ಏನು ರೀ ಕಾಡಲ್ಗೆಲ್ಲ ಕರ್ಕೊಯ್ತೈತಿ. ಅಯ್ಯಪ್ಪ, ಯಾವುದೋ ನದಿ ನೀರೇ ಇಲ್ಲ. BR Hills ಹಿಂಗೆಲ್ಲ ಹೋಗ್ಬೇಕಾ ಊರೊಳಗಡೆ? ಮೇನ್ ರೋಡ್ ಇರಬೇಕಲ್ಲ. ನಿಜ ಎಲ್ಲೆಲ್ಲೋ ಬಂದ್ಬಿಟ್ಟು ಅನಿಸ್ತೈತೆ ಕಣ್ರಿ ನನಗೆ. ಇಲ್ಲ, ಕರೆಕ್ಟಾಗಿ ಹೋಗ್ತಾ ಇದ್ದೀನಿ. ಬಟ್ ಯಾಕೆ ಈ ರೂಟ್ ಪ್ರಿಫರ್ ಮಾಡಿದೆ ನಾನು? ಇನ್ 200 meters ಟರ್ನ್ ರೈಟ್. ಚಿಕ್ಕ ರೋಡ್ ಇದು, ಯಾವುದೋ ತುಂಬ ಚಿಕ್ಕ ರೋಡು. ಮೋಸ್ಟ್ಲಿ ನಾನು ಬೈಕ್ ಸೆಲೆಕ್ಟ್ ಮಾಡಿರೋದಕ್ಕೆ ಇಲ್ಲಿ ಆಸಿ ಬಂದ್ಬಿಟ್ಟಿದ್ದೀನಿ ಅನಿಸುತ್ತೆ. ಎಲ್ಲ ವಾಪಸ್ ಬರ್ತವ್ರೆ, ನಾನು ಇವಾಗ ಹೋಗ್ತಾ ಇದ್ದೀನಿ. ನೋಡಿ ನೇಚರೆಲ್ಲ ಎಷ್ಟು ಚೆನ್ನಾಗಿದೆ. ಈ ಕಡೆ ಲೆಫ್ಟಲ್ಲಿ ಕಬ್ಬು ಬೆಳೆದವ್ರೆ, ಈ ಕಡೆ ರೈಟಲ್ಲಿ ಇಲ್ಲೂ ಯಾರೋ ಕಬ್ಬು ಬೆಳೆದವ್ರೆ ಸ್ವಲ್ಪ ಸ್ವಲ್ಪ. ಈಗ ನಾವು ಇದ್ದೀವಿ ವಡಗೆರೆಗೆ. ಇಲ್ಲಿ ಲೆಫ್ಟ್ ಹೋದರೆ ನಮಗೆ BR Hillsಗೆ ದಾರಿ ಸಿಗುತ್ತೆ. ಬನ್ನಿ ಹುಡ್ಕೋಣ ದಾರಿನ. ಅಲ್ಲಿ ನೋಡಿ, ಅಲ್ಲಿ ಮೇಲೆ ಕಾಣಿಸ್ತೈತಲ್ಲ ಅದೇ ದೇವಸ್ಥಾನ. ಅಲ್ಲಿ ಗಂಟ ಹೋಗ್ಬೇಕೀಗ ನಾವು ಕಾಡೊಳಗಡೆ. ವಾವ್, ನಾವು ನಮ್ಮ ಫ್ರೆಂಡ್ಸು ಇಲ್ಲಿ ರೋಡಲ್ಲಿ ಬಂದಿದ್ದಾಗ ಇಲ್ಲಿ ಮುಂದೆ ಎಲ್ಲೋ ಬೈಕ್ ಹಾಕ್ಬಿಟ್ಟು ಒಂದು ಯಾವುದೋ ಕ್ಯಾಮ್ರಾ ತಂದಿದ್ವಿ 500 ರೂಪಾಯಿ ಬಾಡಿಗೆಗೆ. ಆವಾಗ ಫೋಟೋ ತೊಗೊಳಕ್ಕೆ ಹೋಗ್ತಿದ್ವಿ. ಆದರೆ ಆ ಕ್ಯಾಮ್ರಾದಲ್ಲಿ ಚಾರ್ಜೇ ಇರಲಿಲ್ಲ. ಅವತ್ತು ತುಂಬ ರಿಗ್ರೆಟ್ ಆಗಿ ಬೇಜಾರಾಗಿ ಫೋನಲ್ಲೇ ಫೋಟೋ ತಗೋ ಹೊರಟ್ವಿ. ಅವಾಗ ಬಂದಿದ್ದು ಯಾವುದೋ ಒಂದು ಪ್ಯಾಷನ್ ಪ್ರೋ, ಒಂದು ಅಪಾಚೆ RTR, ಆಮೇಲೆ ಇನ್ನೊಂದು ಪಲ್ಸರ್ ಅನಿಸುತ್ತೆ. ಒಂದು 3-4 ಗಾಡೀಲಿ ಬಂದಿದ್ವಿ ಅವಾಗ. ಇದೇ ರೋಡಲ್ಲಿ ಹೋಗಿದ್ವಿ. ಯಾವಾಗ ಡಿಪ್ಲೊಮಾ ಓದ್ತಿದ್ನಲ್ಲ, ಆವಾಗ ಡಿಪ್ಲೊಮಾ 2nd year ಆ ಕಾಲದಲ್ಲಿ ಬಂದಿದ್ದು. ಇರಿ, ಕ್ಯಾಮ್ರಾಗೆ ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಳುವ, ಮುಂದೆ ಎಲ್ಲೂ ನಿಲ್ಸೋಕ್ಕಾಗಲ್ಲ. ಸೊ ಅಲ್ಲಿ 10 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಬೇಕಿತ್ತು, ತಗೊಂಡೆ. ಇವಾಗ ಆ್ಯಕ್ಚುಯಲ್ ಒಂದು ಫಾರೆಸ್ಟ್ ರೈಡು ಸ್ಟಾರ್ಟ್ ಆಗುತ್ತೆ. ಬನ್ನಿ ಹೋಗೋಣ. ಸೊ 6 ಗಂಟೆ ಒಳಗಡೆ ರಿಟರ್ನ್ ಬರಬೇಕಂತ ಹೇಳಿದ್ದಾರೆ. ಟೈಮ್ ಈಗ 4:15 ಆಯಿತು. ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬೇಗ ರಿಟರ್ನ್ ಬರಬೇಕು. ಆ ಟಿಕೆಟಲ್ಲಿ ಮಡಿಕೊಂಡೆ. ಹಿಂದೆ ಐತೆ ನೋಡಿ, ಎಷ್ಟು ಚೆನ್ನಾಗೈತೆ ಫಾರೆಸ್ಟು. ಸಣ್ಣ ರೋಡು. ಇಲ್ಲಿ ಆನೆ, ಹುಲಿ, ಜಿಂಕೆ ಏನು ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಇದು ಕಾಡು. ಆಮೇಲೆ ಇಲ್ಲಿ ಜಾಸ್ತಿ ಫೇಮಸ್ ಅಂದರೆ ಆನೆಗಳು ಅಂತಲೇ ಹೇಳ್ಬೋದು. ಕೇಗುಡಿ ಅಂತ ಇದೆ, ಅಲ್ಲೂ ಕೂಡ ಆನೆಗಳು ಜಾಸ್ತಿ ಇರುತ್ತೆ. ವಾವ್, ಎಲ್ಲ ಮಳೆ ಬಿದ್ದಿದೆಯಲ್ಲ ಸುಮಾರಾಗಿ, ಅದಕ್ಕೆ ಎಲ್ಲ ಹಸಿರು ಕಾಣಿಸ್ತೈತೆ. ಹಿಂಗಿರ್ಬೇಕು ನಮಗೆ ಗಾಡಿ ಓಡಿಸೋಕ್ಕೆ, ಚೆನ್ನಾಗಿರುತ್ತೆ. ಎಷ್ಟು ದೂರ ಬೇಕಾದರೂ ಆರಾಮಾಗಿ ಹೋಗ್ಬೋದು. ರೋಡ್ ಕೂಡ ಅಷ್ಟೇ ಚೆನ್ನಾಗಿದೆ. ಬಟ್ ಬಸ್ ರೂಟೂ ಇದೆನಾ? ಇಷ್ಟೇ ಚಿಕ್ಕ ಬಸ್ ಕೂಡ ಇಲ್ಲೇ ಓಡಾಡ್ತಾವ? ಅಷ್ಟು ಐಡಿಯಾ ಇಲ್ಲ ಅದು ನನಗೆ. ಬಟ್ ಗುಡ್ ಆ್ಯಕ್ಚುಲಿ. ನೋಡಿ ಎಷ್ಟು ಚೆನ್ನಾಗಿದೆ ನೇಚರು. ಎಷ್ಟು ಬಿಸಿಲಿದ್ರೂ ಕೂಡ ಇಲ್ಲಿ ನಮಗೆ ತಣ್ಣಗೆ ಫೀಲ್ ಆಗುತ್ತೆ. ಏನಕ್ಕಂದರೆ ಮರಗಳ ಪ್ರಭಾವ ಇದೆಲ್ಲ. ಅಕ್ಕಪಕ್ಕ ಎಲ್ಲ ಮರ ಇರೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲೆಲ್ಲೂ ಗಾಡಿನ ಸ್ಟಾಪ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಏನಕ್ಕಂದರೆ ಪ್ರಾಣಿಗಳಿರ್ತವೆ ಅಂತ. ಸೊ ಸ್ಟಾಪ್ ಮಾಡೋದು ಬೇಡ, ಆರಾಮಾಗಿ ಹೋಗೋಣ. ಕಾರ್ ಅವ್ರಿಗೆ ಜಾಗ ಬಿಟ್ಬಿಡೋಣ. ಹೋಗಿ ಸರ್. ಇನ್ನೂ 1.5 hour ಟೈಮ್ ಇದೆ ನನಗೆ. ಅಷ್ಟರಲ್ಲಿ ವಾಪಸ್ ಬಂದ್ಬಿಡ್ಬೇಕು ಆ ಗೇಟ್ ಹತ್ರ. ತುಂಬ ಚೆನ್ನಾಗಿರುವ ಒಂದು ಕಾಡು. ಬರಬೇಕು ಇಂಥ ಜಾಗಗಳಿಗೆ ಟೈಮ್ ಸಿಕ್ಕಾಗ. ತುಂಬ ಚೆನ್ನಾಗಿರುತ್ತೆ. ಹಂಗಂತ ಇಲ್ಲಿಗೆ ಬರಬೇಕು ಅಂತ ಹೇಳ್ತಾ ಇಲ್ಲ ನಾನು. ಈ ಸಿಟಿ ಟ್ರಾಫಿಕ್ಕು ಅದರಿಂದ ಎಲ್ಲ ದೂರ ಆಗಿ ಆವಾಗವಾಗ ಈ ಥರ ಒಂದು ಫಾರೆಸ್ಟ್ ಕಾಡುಗಳಿಗೆ, ಹಳ್ಳಿಗಳ ಸೈಡು ಬಂದು ಓಡಾಡಬೇಕು. ಸೊ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದದು. ಏನಕ್ಕಂದರೆ ಆಕ್ಸಿಜನ್ ಲೆವೆಲ್ ಇರುತ್ತಲ್ಲ, ಈ ಕಡೆ ತುಂಬ ಜಾಸ್ತಿ ಇರುತ್ತೆ ಆಕ್ಸಿಜನ್ ಲೆವೆಲ್ಲು. ಏನಕ್ಕಂದರೆ ಗಿಡ ಮರ ಇರುತ್ತೆ, ಒಳ್ಳೆ ನೇಚರು. ಈ ಸಿಟಿ ಟ್ರಾಫಿಕಲ್ಲಿ ಬರೀ ಧೂಳು ಹೊಗೆ ಕುಡಿದು ನಮ್ಮ ಲಂಗ್ಸ್ ಎಲ್ಲ ಬೈಕಂತ ಇರ್ತವೆ. ಅವಕ್ಕೆ ಅವಾಗವಾಗ ಅಂದರೆ ತಿಂಗ್ಳಿಗೊಂದ್ಸಲಿ 2 ತಿಂಗ್ಳಿಗೊಂದ್ಸಲಿ
ಇಂಥ ಜಾಗಕ್ಕೆ ಕರ್ಕೊಂಬಂದರೆ ಲಂಗ್ಸ್ಗಳು ಕೂಡ ಖುಷಿ ಪಡ್ತವೆ ಒಂಚೂರು. ತಡಿಯಪ್ಪ ಸುಮಾರು ದಿನ ಆದಮೇಲೆ ಒಂದೇನೋ ಒಳ್ಳೆ ಗಾಳಿ ಸಿಗ್ತೈತೆ ಅಂತ ಖುಷಿ ಪಡ್ತವೆ. ಆಮೇಲೆ ಮೈಂಡೂ ಅಷ್ಟೇ, ಈ ಬರೀ ಸಿಟಿಯಲ್ಲಿ ಹಾರನ್ ಸೌಂಡು, ಈ ಕಿಯಾಪಯ್ಯ ಇಂಜಿನ್ ಸೌಂಡು ಕೇಳಿ 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 ಮೈಂಡೆಲ್ಲ ಒಂಥರ ಆಗ್ಬಿಟ್ಟಿರುತ್ತೆ. ಇಂಥದ್ದಕ್ಕೆ ಕರ್ಕೊಬಂದಾಗ ಏನೋ ಒಂದು ಸಣ್ಣದಾಗಿ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಸೊ ಇಟ್ ಆ್ಯಕ್ಚುಲಿ ಗುಡ್. ತಿಂಗ್ಳಿಗೊಂದ್ಸಲಿ 2 ತಿಂಗ್ಳಿಗೊಂದ್ಸಲಿ ಹಿಂಗೆ ಓಡಾಡಬೇಕು. ಆವಾಗಲೇ ಮೈಂಡ್ಗೂ ರಿಫ್ರೆಶ್ ಆಗೋದು, ಲಂಗ್ಸ್ಗೂ ಕೂಡ ಒಳ್ಳೆ ಆಕ್ಸಿಜನ್ ಗಾಳಿ ಸಿಗೋದು. ಬನ್ನಿ ಆವಾಗ ಟೈಮ್ ಆದಾಗ. ಇನ್ನು ಮೇಲಂತೂ ಈ ಪ್ರದೇಶಗಳೆಲ್ಲ ಸೂಪರಾಗಿ ಕಾಣಿಸುತ್ತೆ. ಏನಕ್ಕಪ್ಪ ಅಂದರೆ ಮಾನ್ಸೂನ್ ಅಲ್ವಾ, ಸಕ್ಕತ್ತಾಗಿರುತ್ತೆ ಓಡಾಡೋಕ್ಕೆ. ಫ್ಯಾಮಿಲಿ ಜೊತೆ ಬನ್ನಿ, ಫ್ರೆಂಡ್ಸ್ ಜೊತೆ ಬನ್ನಿ, ಯಾರೂ ಸಿಗಲಿಲ್ವಾ ಒಬ್ಬೊಬ್ಬರೇ ಬನ್ನಿ ನಂತರ. ಅಲ್ಲಿ ಸದ್ಯ ನೆಟ್ವರ್ಕ್ ಇತ್ತು, UPI ಮಾಡಿಸ್ಕೊತಾರೆ ಅಂದ್ಕೊಂಡು ನಾನು ನೋಡಿ ಕ್ಯಾಶೇ ತರೋದು ಮರ್ತ್ಬಿಟ್ಟಿದ್ದೀನಿ. ಎಲ್ಲ ಕಡೆ ಈಗ UPI ಅಭ್ಯಾಸ ಮಾಡಿಸ್ಬಿಟ್ಟವ್ರ. ಈಗ ಬಸ್ಸಲ್ಲಾಗಲಿ ಆಮೇಲೆ ಎಲ್ಲ ಕಡೆನೂ UPI ಅಭ್ಯಾಸ ಆಗ್ಬಿಟ್ಟೈತಾ. ಸೊ ಕ್ಯಾಶ್ ಇಡೋದು ಮರ್ತ್ಕೊಂಡೇ ಬಿಟ್ಟಿದ್ದೀನಿ. ಆಮೇಲೆ UPI ಅದ್ಯಾವುದೋ ಅಂಗಡಿಗೆ ಮಾಡಿ ಅಲ್ಲಿ ಒಂದೇನೋ ಚೀಟಿ ಕೊಟ್ಟರು, ಅದನ್ನು ಇಸ್ಕೊಂಬಂದು ಇವ್ರಿಗೆ ಕೊಟ್ಟು ಇವ್ರ ಹತ್ರ ಬೈಕಿಗೆ ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾಯಿತು. ನೆಟ್ವರ್ಕ್ ಇಲ್ಲ ಅಂದರೆ ಗೋವಿಂದನೇ ನನ್ನ ಕತೆ ಇವತ್ತು. ಒಳಗೆ ಬಿಡ್ತಿರ್ಲಿಲ್ಲ ಅನಿಸುತ್ತೆ. ವಾವ್, ನೋಡಿ ಆ ಕಡೆ ಈ ಕಡೆ ಎಲ್ಲ ಎಷ್ಟು ಚೆನ್ನಾಗೈತೆ. ಇಂಥ ರೋಡ್ಗಳಲ್ಲಿ ಬೇಗ ಹೋಗ್ಬೇಕು ಅಂತ ಅನಿಸೋದೇ ಇಲ್ಲ. ಎಲ್ಲ ಇವಾಗ ಚಿಗುರುತ್ತವೆ. ಇನ್ನೊಂದು ತಿಂಗಳು ಒಳ್ಳೆ ಮಳೆ ಆದರೆ ಒಳ್ಳೆ ನೇಚರ್ ನೋಡೋಕ್ಕೆ ಸಿಗುತ್ತೆ ನಮಗಿಲ್ಲಿ. ಕಾಡೊಳಗೆ ಬರ್ತಿದ್ದಂಗೆ ಅಕ್ಕಿ ಪಕ್ಷಿಗಳ ಸೌಂಡು ಇಲ್ಲ, ಏನು ಚೆನ್ನಾಗಿರುತ್ತೆ ಅಲ್ಲ ಇದೆಲ್ಲ. ಎಳೆ ಬಿಸಿಲು. ಮಾದೇಶ್ವರನ ಬೆಟ್ಟದಲ್ಲಿ ಸ್ವಲ್ಪ ರೋಡು ದೊಡ್ಡದಿದೆ, ಇದು ರೋಡ್ ತುಂಬ ಚಿಕ್ಕದಾಯಿತು. ಬಸ್ ಏನಾದರೂ ಬಂದರೆ ಕಷ್ಟನೇ. ಯಾವುದೋ ಅಂದಲ್ಲಿ ಬಂದಿದ್ದು 2021ರಲ್ಲಿ ಇಲ್ಲಿಗೆ ನಾನು ಬೈಕಲ್ಲಿ, ಅದು ನನ್ನ ಫ್ರೆಂಡ್ಸ್ ಜೊತೆಲಿ. ನನಗೆ ಅವಾಗ ಗಾಡಿನೇ ಓಡ್ಸೋಕ್ಕೆ ಬರ್ತಿರ್ಲಿಲ್ಲ ಅಂದ್ಕೊಳ್ಳಿ. ಗೇರ್ ಗಾಡಿ ಓಡ್ಸೋಕ್ಕೆ ಬರ್ತಾ ಇರಲಿಲ್ಲ ನನಗೆ ಅವಾಗ, ಡಿಪ್ಲೊಮದಲ್ಲೆಲ್ಲ ಇದ್ದಾಗ. ಫ್ರೆಂಡ್ಸ್ ಬಂದಿದ್ದ ನನ್ನ ಫ್ರೆಂಡನ್ನು ಎತ್ತಾಕ್ಬಿಟ್ಟಿದ್ದ ಪ್ಯಾಷನ್ ಪ್ಲಸ್ ಗಾಡೀಲಿ. ನಾನು ಬಿದ್ದು ಅವನು ಬಿದ್ದು. ಆಮೇಲೆ ಬ್ರೇಕ್ ಲಿವರ್ ಏನೋ ಕಟ್ಟಾಗಿತ್ತು, ಫ್ರಂಟ್ ಬ್ರೇಕ್ದು ಲಿವರ್ ಕಟ್ಟಾಗಿತ್ತು. ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಬಂದಿದ್ವಿ ಆವಾಗ. ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಆಮೇಲೆ ಬಂದು ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದು, ಆಮೇಲೆ ಗುಡಿಗೆಲ್ಲೋ ಹೋಗ್ಬೇಕು ಅಂದ್ಕೊಂಡು. ಬಟ್ ಆಗಲೂ ಇದೇ ಥರ ಟೈಮ್ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ರಿಟರ್ನ್ ಹೊರಟೋದ್ವಿ. ಇದುವರೆಗೂ ಗುಡಿಗೆ ಹೋಗಿಲ್ಲ. ಗೊತ್ತಿರೋರು ಯಾರ ಜೊತೆನಾದ್ರು ಹೋಗಬೇಕು. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಲ್ಲ. ಸೊ ನೀವು ಕಾರಲ್ಲಿ ಬಂದರೆ ಬೇರೆ ಥರ ಎಂಜಾಯ್ ಮಾಡ್ತೀರಾ, ಬೈಕಲ್ಲಿ ಬಂದ್ರೇ ಬೇರೆ ಥರ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ಬೋದು ಈ ಥರ ಪ್ಲೇಸ್ಗಳಿಗೆ. ರಿಟರ್ನ್ ಬರೋಷ್ಟಲ್ಲಂತೂ ಒಳ್ಳೆ ಸನ್ಸೆಟ್ಟು ಎಲ್ಲ ಮೈಲ್ಡಾಗಿರುತ್ತೆ. ಈಗ ರೀಸೆಂಟಾಗಿ ನಿನ್ನೆ ಮೊನ್ನೆನೂ ಮಳೆ ಆಗಿದೆ ಅನಿಸುತ್ತೆ ಇಲ್ಲಿರೋ ವಾತಾವರಣ ನೋಡ್ತಿದ್ರೆ. ಈ ಹಿಂದೆನೂ ಯಾರೂ ಇಲ್ಲ, ಮುಂದೆನೂ ಯಾರೂ ಇಲ್ಲ, ಒಬ್ಬನೇ ಹೋಗ್ತಾ ಇದ್ದೀನಿ. ಆನೆಗೇನೆ ಬಂದುಬಿಟ್ರೆ ಏನು ಮಾಡೋದು? ಇಲ್ಲ ಬಿ ಪಾಸಿಟಿವ್. ಕಾಡು ಪ್ರಾಣಿಗಳೇ, ನಾನು ಒಬ್ಬನೇ ಬರ್ತಾಯಿದ್ದೀನಿ, ಯಾರೂ ಹತ್ರ ಬರಬೇಡಿ, ಎಲ್ಲ ದೂರ ಇರಿ, ಎಲ್ಲಿದ್ದೀರೋ ಅಲ್ಲೇ ಇರಿ, ನನ್ನ ಕಣ್ಗಂತೂ ಕಾಣಿಸ್ಕೊಂಬೇಡಿ. ಆಮೇಲೆ ತುಂಬ ಭಯ ಆಗುತ್ತೆ. ಹಿಂದೆ ಯಾರೋ 3 ಜನ ಬೈಕರ್ ಬರ್ತಿದ್ದಾರೆ, ಅವ್ರು ಇನ್ನೂ ಬಂದೇ ಇಲ್ಲ. ಅಲ್ಲಿ ಗೇಟ್ ಹತ್ರ ಇದ್ದರು, ಒಳ್ಳೊಳ್ಳೆ ಬೈಕಲ್ಲಿ ಬಂದಿದ್ರು ಅವರು. ಇವಾಗ 2 ಕಾರ್ ಬಂದವು ಮುಂದೆ, 2 ಅಲ್ಲ 3 ಫಾರ್ಚುನರು. ಅಲ್ಲಿ ಮೇಲೆ ಟೆಂಪಲ್ ಕಾಣಿಸ್ತೈತಲ್ಲ, ಅಲ್ಲಿವರೆಗೂ ಹೋಗ್ಬೇಕು ನಾವೀಗ. ಈ ಕಾಡಲ್ಲಿ ಹೋಗ್ಬೇಕಾದ್ರೆ ಒಂದು ಸಾಂಗ್ ನೆನಪಾಗುತ್ತೆ ನಮಗೆ, ವಿಷ್ಣುವರ್ಧನ್ ಅವ್ರದ್ದು, ತಣ್ಣನೆ ಗಾಳಿ. ಚೆನ್ನಾಗಿದೆ ಸಾಂಗು. ಐ ಥಿಂಕ್ ಆ ಶೂಟಿಂಗ್ ಇಲ್ಲೇ ಆಗಿರೋದು ಅನ್ಸುತ್ತಪ್ಪ ಅಲ್ವಾ? ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲೇನೋ ಇದೆ, ಮೆಡಿಸಿನಲ್ ಪ್ಲ್ಯಾಂಟ್ಸ್, ಔಷಧಿ ಗಿಡಗಳಿರುತ್ತೆ ಅಲ್ಲಿ, ಅದಕ್ಕೆ ಬೋರ್ಡ್ ಹಾಕೋರೆ. ಏನೋಪ್ಪ, ಒಂದು ಜಿಂಕೆನೂ ಕಾಣಲಿಲ್ಲ, ಒಂದು ಆನೆ ಮರಿನೂ ಕಾಣಲಿಲ್ಲ, ಒಂದು ಹುಲಿ ಮರಿನೂ ಕಾಣಲಿಲ್ಲ.
ಇಲ್ಲಂತೂ ಒಳಗಡೆ ಪಕ್ಕ ಇರುತ್ತೆ ಜಿಂಕೆ, ಹುಲಿ, ಸಿಂಹ ಅಲ್ಲ, ಆನೆ ಎಲ್ಲ ಇರುತ್ತೆ ಇಲ್ಲಿ ಒಳಗಡೆ. ನೋಡಿ ಕಾಡು ಎಷ್ಟು ಥಿಕ್ನೆಸ್ ಕಾಡಿದೆ, ಎಷ್ಟು ದಟ್ಟವಾದ ಕಾಡಿದೆ ನೋಡಿ. ಇಲ್ಲಿ ಇಂಥ ಜಾಗಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅನಿಮಲ್ಸ್ನ. ಇದು ಯಾವುದೋ ಸಣ್ಣದ ಕೆರೆ ಐತೆ, ಆನೆಗಳೆಲ್ಲ ಬಂದು ನೀರು ಕುಡಿಯುತ್ತೆ ಅನ್ಸುತ್ತೆ ಇಲ್ಲಿ. ನೀರಾನ ಕುಡೀಲಿ, ಬೀರಾನ ಕುಡೀಲಿ, ನಮಗೇನಕ್ಕೆ ಬೇಕು, ಇವಾಗ ಬರದೇ ಇದ್ರೆ ಸಾಕು. ಏನಕ್ಕಪ್ಪ ನನ್ನ ಗಾಡಿ ಬಾಯಿ ಪಡ್ಕೊತೈತೆ. ಬಿಸಿಲಿದ್ರೂ ಚಳಿ ಆಯ್ತಾಯ್ತು ಗೊತ್ತಾ ಇಲ್ಲಿ. ಅದೇ ಕಾಡಿನ ಒಂದು ಕರಾಮತ್ ಅಂತ ಹೇಳ್ಬೋದು. ಬಿಸಿಲಿದ್ರೂ ಬಿಸಿಲು ಅನ್ಸಲ್ಲ. ನಾನು ಜಿಂಕೆ ಕಾಣಿಸ್ತಾವ ಅಂತ ಹುಡುಕ್ತಾ ಇದ್ದೀನಿ ಆ ಕಡೆ ಈ ಕಡೆ. ಓಹೋ, ಬಸ್ ರೂಟು ಇದೇನೆ. ಬಸ್ಸು ಇವಾಗ ಕಾಣಿಸ್ತು ನೋಡ್ರಪ್ಪ, ಇಷ್ಟೊತ್ತಿಗೆ. ಅಪರೂಪಕ್ಕೊಂದು KSRTC ಬಸ್ಸು. ಇದು ಆನೆಗಳು ಎಲ್ಲ ನೀರು ಕುಡಿಯೋ ಜಾಗ ನೋಡ್ಕೊಂಬಿಡಿ. ಅಲ್ಲಿರೋ ಆನೆನ ಅಂತ ಕೇಳಿಬಿಡಿ, ಅವೆಲ್ಲ ಹಸು ಎಮ್ಮೆಗಳು. ಯಾರು ಕ್ರಿಕೆಟ್ ಆಡ್ತವ್ರಪ್ಪ. ಇಂಥ ಜಾಗಗಳಲ್ಲೆಲ್ಲ ಆಟ ಆಡೋಕ್ಕೆ ಬರ್ಕೊಂಬಂದಿರಬೇಕು. ವನ್ಯಜೀವಿಗಳ ಸಂರಕ್ಷಣೆಗೆ ಸಹಕರಿಸಿದ್ದಕ್ಕಾಗಿ ವಂದನೆಗಳು. ಅಂದರೆ ಅಲ್ಲಿಗೆ ಫಾರೆಸ್ಟ್ ಏರಿಯಾ ಮುಗೀತು. ಇದು ಬಿಳಿಗಿರಿ ರಂಗನ ಬೆಟ್ಟ ಊರು. ಬಿಳಿಗಿರಿ ರಂಗನ ಬೆಟ್ಟ ಊರಿಗೆ ಸುಸ್ವಾಗತ, ಸುಸ್ವಾಗತ. ವಾವ್, ಇಲ್ಲಂತೂ ಇನ್ನೂ ಸಖತ್ತಾಗಿದೆ ನೋಡೋಕ್ಕೆ. ಕಾಲೋನಿ ಬಸ್ ನಿಲ್ದಾಣ. ಕಾಫಿ ಸ್ಮೆಲ್ ಬರ್ತೈತಲ್ಲ. ನಿಧಾನಪ್ಪ, ಆನೆ ಅನ್ಕೊಂಬಿಟ್ಟೆ. ಆನೆ ಅಲ್ಲ, ಹಸುಗಳು ಅಂತ ಬರ್ತೈತಿ. ಮತ್ತೊಂದು ಕೆರೆ. ಇಲ್ಲೆಲ್ಲ ಆನೆಗಳು ಬರೋ ಚಾನ್ಸಸ್ ಜಾಸ್ತಿ. ನೀರು ಇದೆಯಲ್ಲ, ನೀರು ಕುಡಿಯೋಕ್ಕೆ ಬರ್ತವೆ. ಎಕಡೆಗೆ ಹೋಗ್ಬೇಕು? ಕಡಿಕ ಈ ಕಡೆಗೆ ಹಿಂಗೆ ಹೋದರೆ ಟೆಂಪಲ್ ಹೋಗ್ತೀವಿ. ಹಂಗೆ ಹೋದರೆ ಕೇಗುಡಿ ಐ ಥಿಂಕ್. ಸಗದಾಗಿತ್ತು. ಬೆಟ್ಟದ ಮೇಲೆ ಓಡ್ಸೋಕ್ಕೆ 15 ಕಿಲೋಮೀಟ್ರು. 5 ಗಂಟೆ ಆಯಿತು. ಅರ್ಧ ಗಂಟೆ ಒಳ್ಳೆ ಕಾಡಲ್ಲಿ ಜರ್ನಿ ಸಖತ್ತಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇವಾಗ ನಾವು ಬಿಳಿಗಿರಿ ರಂಗನ ಬೆಟ್ಟಕ್ಕೆ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ರೂಮ್ಸ್ ಅವೈಲಬಲ್ ಇದೆ. ಸ್ಟೇ ಆಗ್ತೀನಿ ಅಂದರೆ ಹಂದಿಮರಿ. ಫೋನ್ಪೇ ಆಯ್ತಾ ಅಣ್ಣ? ಒಂದು ಸೆಕೆಂಡ್. ಪ್ರಕಾಶ್ ಕುಮಾರ್. ಸೊ ಐ ಥಿಂಕ್ ಇದು ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟದ ಬಸ್ ನಿಲ್ದಾಣ ಅನಿಸುತ್ತೆ ಇದು. ನೋ ಎಂಟ್ರಿ ಫಾರ್ ವೆಹಿಕಲ್ಸ್. ನಾವು ಹೋಗ್ಬೋದಲ್ಲ. ಇಲ್ಲೂ ಬೇರೆ 10 ರೂಪಾಯಿ, ಅಲ್ಲಿ ಬೇರೆ 10 ರೂಪಾಯಿ, ಅಂದರೆ 20 ರೂಪಾಯಿ ಟ್ಯಾಕ್ಸು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬರಬೇಕಂದ್ರೆ. ನೆನ್ಪಿಟ್ಕೊಳ್ಳಿ. ಒಳ್ಳೆ ಬೆಟ್ಟಗಳ ಸಾಲು ಅಂದ್ಕೊಳ್ಳಿ. ಒಂದು ಫ್ಲೋಲ್ ಐತಿದೆ. ಕಾರು ಒಂದು ಬಂದ್ಬಿಟ್ಟು ಯಾಮರ್ಸ್ಬಿಟ್ಟು. ಓಯಪ್ಪ, ಆ ಕಡೆ ಈ ಕಡೆ ನೋಡಿದ್ರೆ ಪಾತಾಳ. ಇಲ್ಲಿ ಜಾಗ ಇದೆ, ಗಾಡಿ ನಿಲ್ಸೋಣ. ಓಕೆ. ಸೊ ದೇವಸ್ಥಾನದ ದರ್ಶನ ಎಲ್ಲ ಮುಗೀತು. ಇವಾಗ ಮನೆ ಕಡೆ ನಮ್ಮ ಪಯಣ ಶುರುವಾಗಿದೆ. ನೋಡ್ಬೋದು ಫುಲ್ ಡೌನ್ ಐತೆ, ಅದಕ್ಕೆ ಗಾಡಿ ಸದ್ಯಕ್ಕೆ ಆನ್ ಮಾಡಿಲ್ಲ. ಬ್ರೇಕಲ್ಲೇ ಓಡಿಸ್ತಾ ಇದ್ದೀನಿ. ಎಲ್ಲ ಫೋಟೋಶೂಟ್ ಮಾಡ್ತಾವ್ರೆ. ಚೆನ್ನಾಗಿದೆ ಒಂಥರ ವ್ಯೂ ಪಾಯಿಂಟ್ ಎಲ್ಲ. ನನಗೆ ಫೋಟೋ ಕ್ರೇಜ್ ಅಷ್ಟೊಂದಿಲ್ಲ, ಸೊ ಅದಕ್ಕೆ ನಾನು ಫೋಟೋ ತಗೊಳಕ್ಕೆ ಹೋಗ್ತಾಯಿಲ್ಲ, ರಿಟರ್ನ್ ಹೋಗ್ತಾ ಇದ್ದೀನಿ. ನಿಮ್ಗೇನಾದ್ರು ಫೋಟೋ ಕ್ರೇಜ್ ಇತ್ತು ಅಂದರೆ ಅಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಹೋಗ್ಬೋದು. ಯಾವುದಪ್ಪ ಇದು ರೇಂಜ್ ರೋವರು. ಇವರೆಲ್ಲ ಬಸ್ಗೋಸ್ಕರ ಕಾಯ್ತಾ ಅವರೇ.
KSRTC ಬಸ್ ಬರುತ್ತಲ್ಲ ಅದಕ್ಕೋಸ್ಕರ ಕಾಯ್ತವ್ರೆ. ನಾವು ಹೊರಟು ಗಾಡೀಲಿ. ಸೊ ರೈಟ್ ಹೋದರೆ ಕೇಗುಡಿ. ಈಗ ನಾವು ಮನೆಗೆ ನಡಿ. ಅಟ್ಲೀಸ್ಟು ನೀವು ಫ್ರೆಶ್ ಆಕ್ಸಿಜನ್ ತಗೊಳ್ಳೋಕ್ಕಾರ ಇಂಥ ಜಾಗಗಳಿಗೆ ಬರಬೇಕು ಅಂತ ಹೇಳ್ತೀನಪ್ಪ ನಾನು. ಏನಂತೀರಾ? ನಿಜ ಅಂತೀನಿ. ಇಲ್ಲೆಲ್ಲ ಯಾರೋ ಫೋಟೋಶೂಟ್ ಮಾಡ್ತವ್ರೆ. ಚಿಲಿಪಿಲಿ ಹಕ್ಕಿಗಳ ಒಂದು ಶಬ್ದ ಜಾಸ್ತಿ ಆಗುತ್ತಿದೆ. ಎಲ್ಲ ಹಕ್ಕಿ ಪಕ್ಷಿಗಳು ತಮ್ಮ ತಮ್ಮ ಗೂಡನ್ನು ಬಂದು ಸೇರಿಕೊಳ್ಳುತ್ತಿದ್ದಾವೆ. ನಾವು ಕೂಡ ನಮ್ಮ ಗೂಡಿನ ಕಡೆಗೆ ಹೊರಟಿದ್ದೇವೆ ಬೈಕಿನಲ್ಲಿ. ಸೊ ಎಕ್ಸ್ಲೇಟ್ರೇ ಕೊಡೋದು ಬೇಡ, ಹಂಗೆ ನುಗ್ತೈತೆ. ಯಾಕಂದರೆ ಫುಲ್ಲು ಡೌನ್ ಐತೆ. ಮುಂದೆ ಒಂದು ಕಾರು ಒಂದು ಗಾಡಿ ಐತೆ. ಕಾರಲ್ಲೂ ಜನ ಅವರೇ, ಗಾಡೀಲೂ ಜನ ಅವರೇ. ನಾನು ಒಬ್ಬ ಜನ ಇದ್ದೀನಿ ಇಲ್ಲಿ ನನ್ನ ಬೈಕಲ್ಲಿ. ನಿಂತೋಯ್ತು. ಏನೋ ಒಂಥರ ಚೆನ್ನಾಗೈತೆ ಗಾಡಿ ಓಡ್ಸೋಕ್ಕಿಲ್ಲಿ. ಗಾಡಿ ನಾನು ಓಡ್ಸೋಂಗೆ ಇಲ್ಲ, ಅದೇ ಓಡಿಸ್ಕೊಂಡು ಹೋಯ್ತೈತಿ ಡೌನ್ ಇರೋದಕ್ಕೆ. ಸೊ ಇದಾಗಿತ್ತು ಗಾಯ್ಸ್ ಒಂದು BR ಹಿಲ್ಸ್ನ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೂ ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಾನು ನಿಮ್ಮ ಡಕೋಟಾ ಇಂಜಿನಿಯರ್. ಧನ್ಯವಾದಗಳು.